ಯೋಜನೆ ಕುರಿತ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ನಾವು ವಿಚಾರ ಮಾಡ್ತೀವಿ. ಯಾವ ಆಡಿಯೋ? ಆವಾಸ್ ಯೋಜನೆ, ವಸತಿ ಯೋಜನೆಗಳು ಹೌದ್ರಾ? ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತಾರೆ ರೀ. ಪಕ್ಷದ ಶಾಸಕರೇ ಸಾಕಷ್ಟು ಗಂಭೀರ ಅಲ್ಲ, ಅದ್ರ ಬಗ್ಗೆ CM ಇದ್ದಾರೆ, ಪಾರ್ಟಿ ವರಿಷ್ಠರಿದ್ದಾರೆ, ಅವರು ಕೂಡ ಎಲ್ಲ ಆಡಿಯೋಸ್ನ ಎಲ್ಲ ಚೆಕ್ ಮಾಡ್ತಾರೆ. ಯಾವ ಮಿನಿಸ್ಟ್ರ್ ಆಯಿತು, ಯಾವ ಡಿಪಾರ್ಟ್ಮೆಂಟ್ ಆಯಿತು, ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲ, ಎಲ್ಲದ್ರ ಬಗ್ಗೆ ಆರೋಪ ಮಾಡ್ತಾರೆ ಅಂದರೆ ಅದರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ ಅಂತ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಮೇಡಮ್, ಈಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಎಕ್ಕೆ ಪಾಟೀಲ್ ಒಂದು ಎಷ್ಟು 12% ಮಾತ್ರ ತನಿಖೆ ಆಗಿದೆ, ಇನ್ನು ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೆಟರ್ ಬರೆದಿದೆ. ಅದು ಕೂಡ ಸಚಿವರ ಗಮನದಲ್ಲಿದೆ. ಅವರು ಕೂಡ ಚೆಕ್ ಮಾಡಿಕೊಂಡು CM ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಇವಾಗ ಅವರು ಚನ್ನಗಿರಿ ಶಾಸಕರು ವೀರಶೈವ ಲಿಂಗಾಯತರಿಗೆ MLC ಟಿಕೆಟ್ ಕೊಡಬೇಕು, ಅಂದರೆ ಇದು ಸ್ಥಾನ ಕೊಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ತಮ್ಮದು ಇದನ್ನು ಪಾರ್ಟಿನಲ್ಲಿ ಒಂದು KPCC ಅಂತ ಇರುತ್ತೆ, AICC ಅಂತ ಇರುತ್ತೆ. ಅಲ್ಲಿರುವಂತಹ ವರಿಷ್ಠರು ಎಲ್ಲ ಒಂದು ರೆಪ್ರೆಸೆಂಟೇಷನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಜಾತಿಗೂ ಅನ್ಯಾಯ ಆಗೋ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೇಡಮ್, ಈಗ ರಾಜ್ಯ ಸರ್ಕಾರದಲ್ಲಿ ರಾಜೀವ್ ಆವಾಸ್ ಯೋಜನೆ ಕುರಿತ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ನಾವು ವಿಚಾರ ಮಾಡ್ತೀವಿ. ಯಾವ ಆಡಿಯೋ? ಆವಾಸ್ ಯೋಜನೆ, ವಸತಿ ಯೋಜನೆಗಳು ಹೌದ್ರಾ? ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತಾರೆ ರೀ. ಪಕ್ಷದ ಶಾಸಕರೇ ಸಾಕಷ್ಟು ಗಂಭೀರ ಅಲ್ಲ, ಅದ್ರ ಬಗ್ಗೆ CM ಇದ್ದಾರೆ, ಪಾರ್ಟಿ ವರಿಷ್ಠರಿದ್ದಾರೆ, ಅವರು ಕೂಡ ಎಲ್ಲ ಆಡಿಯೋಸ್ನ ಎಲ್ಲ ಚೆಕ್ ಮಾಡ್ತಾರೆ. ಯಾವ ಮಿನಿಸ್ಟ್ರ್ ಆಯಿತು, ಯಾವ ಡಿಪಾರ್ಟ್ಮೆಂಟ್ ಆಯಿತು, ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲ, ಎಲ್ಲದ್ರ ಬಗ್ಗೆ ಆರೋಪ ಮಾಡ್ತಾರೆ ಅಂದರೆ ಅದರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ ಅಂತ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಮೇಡಮ್, ಈಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಎಕ್ಕೆ ಪಾಟೀಲ್ ಒಂದು ಬರೆದಿದ್ದಾರೆ. ಎಷ್ಟು 12% ಮಾತ್ರ ತನಿಖೆ ಆಗಿದೆ, ಇನ್ನು ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೆಟರ್ ಬರೆದಿದೆ. ಅದು ಕೂಡ ಸಚಿವರ ಗಮನದಲ್ಲಿದೆ. ಅವರು ಕೂಡ ಚೆಕ್ ಮಾಡಿಕೊಂಡು CM ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಇವಾಗ ಅವರು ಚನ್ನಗಿರಿ ಶಾಸಕರು ವೀರಶೈವ ಲಿಂಗಾಯತರಿಗೆ MLC ಟಿಕೆಟ್ ಕೊಡಬೇಕು, ಅಂದರೆ ಇದು ಸ್ಥಾನ ಕೊಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ತಮ್ಮದು ಇದನ್ನು ಪಾರ್ಟಿನಲ್ಲಿ ಒಂದು KPCC ಅಂತ ಇರುತ್ತೆ, AICC ಅಂತ ಇರುತ್ತೆ. ಅಲ್ಲಿರುವಂತಹ ವರಿಷ್ಠರು ಎಲ್ಲ ಒಂದು ರೆಪ್ರೆಸೆಂಟೇಷನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಜಾತಿಗೂ ಅನ್ಯಾಯ ಆಗೋ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೇಡಮ್, ಈಗ ರಾಜ್ಯ ಸರ್ಕಾರದಲ್ಲಿ ರಾಜೀವ್ ಆವಾಸ್ ಯೋಜನೆ ಕುರಿತ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ನಾವು ವಿಚಾರ ಮಾಡ್ತೀವಿ. ಯಾವ ಆಡಿಯೋ? ಆವಾಸ್ ಯೋಜನೆ, ವಸತಿ ಯೋಜನೆಗಳು ಹೌದ್ರಾ? ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತಾರೆ ರೀ. ಪಕ್ಷದ ಶಾಸಕರೇ ಸಾಕಷ್ಟು ಗಂಭೀರ ಅಲ್ಲ, ಅದ್ರ ಬಗ್ಗೆ CM ಇದ್ದಾರೆ, ಪಾರ್ಟಿ ವರಿಷ್ಠರಿದ್ದಾರೆ, ಅವರು ಕೂಡ ಎಲ್ಲ ಆಡಿಯೋಸ್ನ ಎಲ್ಲ ಚೆಕ್ ಮಾಡ್ತಾರೆ. ಯಾವ ಮಿನಿಸ್ಟ್ರ್ ಆಯಿತು, ಯಾವ ಡಿಪಾರ್ಟ್ಮೆಂಟ್ ಆಯಿತು, ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲ, ಎಲ್ಲದ್ರ ಬಗ್ಗೆ ಆರೋಪ ಮಾಡ್ತಾರೆ ಅಂದರೆ ಅದರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ ಅಂತ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಮೇಡಮ್, ಈಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಎಕ್ಕೆ ಪಾಟೀಲ್ ಒಂದು ಬರೆದಿದ್ದಾರೆ. ಎಷ್ಟು 12% ಮಾತ್ರ ತನಿಖೆ ಆಗಿದೆ, ಇನ್ನು ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೆಟರ್ ಬರೆದಿದೆ. ಅದು ಕೂಡ ಸಚಿವರ ಗಮನದಲ್ಲಿದೆ. ಅವರು ಕೂಡ ಚೆಕ್ ಮಾಡಿಕೊಂಡು CM ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಇವಾಗ ಅವರು ಚನ್ನಗಿರಿ ಶಾಸಕರು ವೀರಶೈವ ಲಿಂಗಾಯತರಿಗೆ MLC ಟಿಕೆಟ್ ಕೊಡಬೇಕು, ಅಂದರೆ ಇದು ಸ್ಥಾನ ಕೊಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ತಮ್ಮದು ಇದನ್ನು ಪಾರ್ಟಿನಲ್ಲಿ ಒಂದು KPCC ಅಂತ ಇರುತ್ತೆ, AICC ಅಂತ ಇರುತ್ತೆ. ಅಲ್ಲಿರುವಂತಹ ವರಿಷ್ಠರು ಎಲ್ಲ ಒಂದು ರೆಪ್ರೆಸೆಂಟೇಷನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಜಾತಿಗೂ ಅನ್ಯಾಯ ಆಗೋ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೇಡಮ್, ಈಗ ರಾಜ್ಯ ಸರ್ಕಾರದಲ್ಲಿ
ರಾಜೀವ್ ಗಾಂಧಿ ಆವಾಸ್ ಯೋಜನೆ ಕುರಿತು ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ನಾವು ವಿಚಾರ ಮಾಡ್ತೀವಿ. ಯಾವ ಆಡಿಯೋ? ಆವಾಸ್ ಯೋಜನೆ, ವಸತಿ ಯೋಜನೆಗಳು ಹೌದ್ರಾ? ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತಾರೆ ರೀ. ಪಕ್ಷದ ಶಾಸಕರೇ ಸಾಕಷ್ಟು ಗಂಭೀರ ಅಲ್ಲ, ಅದ್ರ ಬಗ್ಗೆ CM ಇದ್ದಾರೆ, ಪಾರ್ಟಿ ವರಿಷ್ಠರಿದ್ದಾರೆ, ಅವರು ಕೂಡ ಎಲ್ಲ ಆಡಿಯೋಸ್ನ ಎಲ್ಲ ಚೆಕ್ ಮಾಡ್ತಾರೆ. ಯಾವ ಮಿನಿಸ್ಟ್ರ್ ಆಯಿತು, ಯಾವ ಡಿಪಾರ್ಟ್ಮೆಂಟ್ ಆಯಿತು, ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲ, ಎಲ್ಲದ್ರ ಬಗ್ಗೆ ಆರೋಪ ಮಾಡ್ತಾರೆ ಅಂದರೆ ಅದರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ ಅಂತ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಮೇಡಮ್, ಈಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಕೆ ಪಾಟೀಲ್ ಅವರು ಒಂದು ಬರೆದಿದ್ದಾರೆ. ಇನ್ನೂ ಎಷ್ಟೋ 12% ಮಾತ್ರ ತನಿಖೆ ಆಗಿದೆ, ಇನ್ನೂ ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೆಟರ್ ಬರೆದಿದ್ದಾರೆ. ಅದು ಕೂಡ ಸಚಿವರ ಗಮನದಲ್ಲಿದೆ. ಅವರು ಕೂಡ ಚೆಕ್ ಮಾಡಿಕೊಂಡು CM ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಇವಾಗ ಅವರು ಚನ್ನಗಿರಿ ಶಾಸಕರು ವೀರಶೈವ ಲಿಂಗಾಯತರಿಗೆ MLC ಟಿಕೆಟ್ ಕೊಡಬೇಕು, ಅಂದರೆ ಇದು ಸ್ಥಾನ ಕೊಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ತಮ್ಮದು ಇದನ್ನು ಪಾರ್ಟಿನಲ್ಲಿ ಒಂದು KPCC ಅಂತ ಇರುತ್ತೆ, AICC ಅಂತ ಇರುತ್ತೆ. ಅಲ್ಲಿರುವಂತಹ ವರಿಷ್ಠರು ಎಲ್ಲ ಒಂದು ರೆಪ್ರೆಸೆಂಟೇಷನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಜಾತಿಗೂ ಅನ್ಯಾಯ ಆಗೋ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೇಡಮ್, ಈಗ ರಾಜ್ಯ ಸರ್ಕಾರದಲ್ಲಿ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಕುರಿತು ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ನಾವು ವಿಚಾರ ಮಾಡ್ತೀವಿ. ಯಾವ ಆಡಿಯೋ? ಆವಾಸ್ ಯೋಜನೆ, ವಸತಿ ಯೋಜನೆಗಳು ಹೌದ್ರಾ? ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತಾರೆ ರೀ. ಪಕ್ಷದ ಶಾಸಕರೇ ಸಾಕಷ್ಟು ಗಂಭೀರ ಅಲ್ಲ, ಅದ್ರ ಬಗ್ಗೆ CM ಇದ್ದಾರೆ, ಪಾರ್ಟಿ ವರಿಷ್ಠರಿದ್ದಾರೆ, ಅವರು ಕೂಡ ಎಲ್ಲ ಆಡಿಯೋಸ್ನ ಎಲ್ಲ ಚೆಕ್ ಮಾಡ್ತಾರೆ. ಯಾವ ಮಿನಿಸ್ಟ್ರ್ ಆಯಿತು, ಯಾವ ಡಿಪಾರ್ಟ್ಮೆಂಟ್ ಆಯಿತು, ಯಾರು ತಪ್ಪಿತಸ್ಥರು ಇರ್ತಾರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲ, ಎಲ್ಲದ್ರ ಬಗ್ಗೆ ಆರೋಪ ಮಾಡ್ತಾರೆ ಅಂದರೆ ಅದರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ ಅಂತ ನಾವು ಕೂಡ ಚೆಕ್ ಮಾಡಬೇಕಾಗತ್ತೆ. ಮೇಡಮ್, ಈಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಕೆ ಪಾಟೀಲ್ ಅವರು ಒಂದು ಬರೆದಿದ್ದಾರೆ. ಇನ್ನೂ ಎಷ್ಟೋ 12% ಮಾತ್ರ ತನಿಖೆ ಆಗಿದೆ, ಇನ್ನೂ ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೆಟರ್ ಬರೆದಿದ್ದಾರೆ. ಅದು ಕೂಡ ಸಚಿವರ ಗಮನದಲ್ಲಿದೆ. ಅವರು ಕೂಡ ಚೆಕ್ ಮಾಡಿಕೊಂಡು CM ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಇವಾಗ ಅವರು ಚನ್ನಗಿರಿ ಶಾಸಕರು ವೀರಶೈವ ಲಿಂಗಾಯತರಿಗೆ MLC ಟಿಕೆಟ್ ಕೊಡಬೇಕು, ಅಂದರೆ ಇದು ಸ್ಥಾನ ಕೊಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಈ ವಿಚಾರದಲ್ಲಿ ತಮ್ಮದು ಇದನ್ನು ಪಾರ್ಟಿನಲ್ಲಿ ಒಂದು KPCC ಅಂತ ಇರುತ್ತೆ, AICC ಅಂತ ಇರುತ್ತೆ. ಅಲ್ಲಿರುವಂತಹ ವರಿಷ್ಠರು ಎಲ್ಲ ಒಂದು ರೆಪ್ರೆಸೆಂಟೇಷನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಜಾತಿಗೂ ಅನ್ಯಾಯ ಆಗೋ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ.